ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು SBI ರಿವಾರ್ಡ್ಸ್ ಆ್ಯಪ್ನಲ್ಲಿ ಅಕೌಂಟನ್ನು ಯಾವ ರೀತಿ ನಾವು ಲಿಂಕ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ, ಅಥವಾ ಯಾವ ರೀತಿ ಅಕೌಂಟನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳೋದು ಹೇಗೆ ಅಂತ ಚರ್ಚೆ ಮಾಡೋಣ. SBI ರಿವಾರ್ಡ್ಸ್ ಆ್ಯಪ್ನಲ್ಲಿ ಆ್ಯಪನ್ನು ರಿಜಿಸ್ಟರ್ ಮಾಡೋದ್ರಿಂದ ನಮ್ಗೆ ಏನು ಲಾಭ ಅಂದರೆ, ನಾವು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ನಾವು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದರ ಮೇಲೆ ಅಲ್ಲಿ ನಮಗೆ ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಅಲ್ಲಿ ಕ್ರೆಡಿಟ್ ಆಗಿರುತ್ತೆ. ಆ ಒಂದು ಆ್ಯಪ್ನಲ್ಲಿ ಆ ಒಂದು ರಿವಾರ್ಡ್ಸ್ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ರಿಚಾರ್ಜ್ ಮಾಡ್ಬೋದು, ಇನ್ಯಾವುದೇ ಅಲ್ಲಿ ಕೆಲವೊಂದಿಷ್ಟು ಡಿಸ್ಕೌಂಟ್ಗಳನ್ನ ಪಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, SBI ರಿವಾರ್ಡ್ಸ್ ಆ್ಯಪ್ನಲ್ಲಿ ನಾವು ಈ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ SBI ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಯಾವ ರೀತಿ ಬರುತ್ತೆ ಅಂದರೆ, ನಾವು ಡೆಬಿಟ್ ಕಾರ್ಡ್ ಮೇಲೆ ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದರ ಬದಲಾಗಿ ನಮಗೆ ಅಲ್ಲಿ ರಿವಾರ್ಡ್ಸ್ ಅನ್ನೋದು ಬರುತ್ತೆ. ನೀವು ರಿಚಾರ್ಜ್ ಮಾಡಿರ್ಬೋದು ಅಥವಾ ಬಿಲ್ ಪೇಮೆಂಟು ಇನ್ಯಾವುದೇ ಒಂದು ಟ್ರಾನ್ಸಾಕ್ಷನ್ಗಳನ್ನ ನೀವು ಡೆಬಿಟ್ ಕಾರ್ಡ್ ಮೂಲಕ ಮಾಡಿದರೆ ಮಾತ್ರ ಅಲ್ಲಿ ಪಾಯಿಂಟ್ಸ್ಗಳು ಅನ್ನೋದು ಕ್ರೆಡಿಟ್ ಆಗುತ್ತೆ. ನಾನು ಸಂಪೂರ್ಣವಾಗಿ ಇಲ್ಲಿ ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಪ್ಲೇಸ್ಟೋರ್ನಲ್ಲಿ SBI ರಿವಾರ್ಡ್ಸ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಫೋನಲ್ಲಿ. ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಒಂದು ಆ್ಯಪ್ ಇರುವಂಥದ್ದು ಇಲ್ಲದೆ ನೋಡಿ, SBI ರಿವಾರ್ಡ್ಸ್ ಅಂತ ಈ ಒಂದು ಆ್ಯಪ್ನ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಮೊದಲ ಬಾರಿ ನಮ್ಮ ಅಕೌಂಟನಲ್ಲಿ ಯಾವ ರೀತಿ ಲಿಂಕ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡಲ್ಲಿ ನೇರವಾಗಿ ಓಪನ್ ಆಗಿದೆ. ನಾವಿಲ್ಲಿ ಮೊದಲು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಕೆಳಗಡೆ ಕಾರ್ನರ್ನಲ್ಲಿ ಕೊನೆಗೆ ಇಲ್ಲಿದೆ ನೋಡಿ, ಈ ಒಂದು ಕಾರ್ನರ್ನಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಲಾಗಿನ್ ಬಾರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ನೀವು ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲಾಗಿನ್ ಬಾರ್ ರಿಜಿಸ್ಟರ್ ಅಂತ ಆಪ್ಷನ್ ಇದೆ. ಆ ಒಂದು ಲಾಗಿನ್ ಬಾರ್ ರಿಜಿಸ್ಟರ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ನೀವು ಆಲ್ರೆಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ನೀವು ಯೂಸರ್ ID ಹಾಗೂ ಪಾಸ್ವರ್ಡನ್ನ ಹಾಕಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ಅಂದರೆ ಇದುವರೆಗೂ ನೀವು ಇಲ್ಲಿ ಆ್ಯಪ್ನ ಯೂಸ್ ಮಾಡಿಲ್ಲ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂತರದಲ್ಲಿ ಇಲ್ಲಿ ಕಸ್ಟಮರ್ ID ಅಥವಾ CIF ನಂಬರ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುತ್ತೆ. ಅಕೌಂಟ್ ನಂಬರ್ನ ಪಕ್ಕದಲ್ಲಿ ಇರುತ್ತೆ. ಆ ಒಂದು CIF ನಂಬರ್ನ ಹಾಕಿಬಿಟ್ಟು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ನ ಕೊನೆಯ 4 ಅಂಕಿಗಳನ್ನ ಮಾತ್ರ ಇಲ್ಲಿ ಹಾಕಬೇಕಾಗುತ್ತೆ. ಕೆಳಗಿನ ಬಾಕ್ಸ್ನಲ್ಲಿ ಮೇಲ್ಗಡೆ CIF ನಂಬರ್ನ ಹಾಕಿ ಕೆಳಗಡೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ 4 ಅಂಕಿಗಳನ್ನ ಕೊನೆಯ 4 ಅಂಕಿಗಳನ್ನ ಮಾತ್ರ ಹಾಕಬೇಕಾಗುತ್ತೆ. CIF ನಂಬರ್ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುತ್ತೆ. ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಕೌಂಟ್ ನಂಬರ್ನ ಪಕ್ಕದಲ್ಲಿ SBI ಅಕೌಂಟ್ ನಂಬರ್ನ ಪಕ್ಕದಲ್ಲಿ ಇರುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ OTP ಬರುತ್ತೆ. ಸ್ನೇಹಿತರೆ, ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTPನ ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ. ಈ ರೀತಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕ್ರಿಯೇಟ್ ಅ ನ್ಯೂ ಯೂಸರ್ ID ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ 2 ರಿಂದ 3 ಆಪ್ಷನ್ ಇರುತ್ತೆ. ನೀವು ಯಾವುದೇ ಆಪ್ಷನನ್ನು ಯೂಸ್ ಮಾಡ್ಕೋಬೋದು, ಯೂಸರ್ ID ಆಗಿ ಉಪಯೋಗ ಮಾಡ್ಕೋಬೋದು. ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಹೊಸ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಾಂದರೆ ಇಮೇಲ್ ID ನೀವು ರಿಜಿಸ್ಟರ್ ಮಾಡಿರುವಂಥ ಇಮೇಲ್ ಐಡಿನ ಇಲ್ಲಿ ಯೂಸರ್ ID ಆಗಿ ಯೂಸ್ ಮಾಡ್ಕೋಬೋದು. ಅಥವಾ ಸೆಟ್ ಮೊಬೈಲ್ ನಂಬರ್ ಆ್ಯಸ್ ಎ ಯೂಸರ್ ID ಅಂದರೆ ನೀವು ಮೊಬೈಲ್ ನಂಬರ್ ಕೂಡ ಯೂಸರ್ ID ಆಗಿ ಇಲ್ಲಿ ಯೂಸ್ ಮಾಡ್ಕೋಬಹುದು. ನೀವು ಹೊಸ ಯೂಸರ್ ID ಬೇರೆ ಯೂಸರ್ ID ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ನಾನು ಬೇರೆ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ತೀನಿ ನೋಡಿ. ಕ್ರಿಯೇಟ್ ನ್ಯೂ ಯೂಸರ್ ID ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹೊಸ ಯೂಸರ್ ಐಡಿನ ಈ ರೀತಿ ಕ್ರಿಯೇಟ್ ಮಾಡ್ಕೋತೀನಿ. ಯೂಸರ್ ನೇಮ್ ಈಸ್ ಅವೈಲೇಬಲ್ ಅಂತ ಬಂದರೆ ಇದು ಅವೈಲೇಬಲ್ ಇರುತ್ತೆ. ಇಲ್ಲಿ ಬರಲಿಲ್ಲ ಅಂದರೆ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಯೂಸರ್ ನೇಮ್ನ. ನಂತರದಲ್ಲಿ ಇಲ್ಲಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. 8 ರಿಂದ 16 ಅಂಕಿಗಳ ಪಾಸ್ವರ್ಡ್ ಇರಬೇಕು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಅಂದರೆ ಆ ನಂಬರ್ ಒಂದು ಕಂಪಲ್ಸರಿ ಇರಬೇಕು. ಹಾಗೆ ಇಲ್ಲಿ ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಎಲ್ಲ ಇರಬೇಕು. ಹಾಗೆ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ $, ಹ್ಯಾಶು ಈ ರೀತಿ ಯಾವುದಾದ್ರೂ ಒಂದು ಸಿಂಬಲ್ ಇರಬೇಕು. ಇವನ್ನೆಲ್ಲ ಸೇರಿಸಿ ಒಂದು 8 ರಿಂದ 16 ಅಂಕಿಗಳ ಒಳಗಡೆ ಇರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 2 ಕಡೆ ಅದೇ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಂಟರ್ ಯೂಸರ್ ID ಅಂತ ಈಗ ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗಿದೆ. ಇಲ್ಲಿ ಆ ಒಂದು ಕ್ರಿಯೇಟ್ ಮಾಡಿರುವಂಥ ಯೂಸರ್ ID ಹಾಗೂ ಕ್ರಿಯೇಟ್ ಮಾಡಿರುವಂಥ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸೈನ್ ಇನ್ ಆಗಿರುತ್ತೆ ಅಥವಾ ಲಾಗಿನ್ ಆಗಿರುತ್ತೆ. ಇಲ್ಲಿ ನಾನು ನನ್ನ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ ನನ್ನ ಪಾಯಿಂಟ್ಗಳು ಎಷ್ಟು ಪಾಯಿಂಟ್ಗಳು ಇಲ್ಲಿ ಒಂದು ಅವೈಲೇಬಲ್ ಇದೆ ಅಥವಾ ಎಷ್ಟು ಪಾಯಿಂಟ್ಗಳು ಕ್ರೆಡಿಟ್ ನನ್ನ ಅಕೌಂಟಲ್ಲಿ ಇದೆ ಅಂತ ತೋರಿಸ್ತೀನಿ ನೋಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು 744 ಪಾಯಿಂಟ್ಸ್ಗಳಿದೆ. ಇಲ್ಲಿ 186 ರೂಪಾಯಿ ಆಗುತ್ತೆ. ಆ ಒಂದು ಅದರ ಒಂದು ಟೋಟಲ್ ವ್ಯಾಲ್ಯೂ, ಆ ಒಂದು ಪಾಯಿಂಟ್ಸ್ಗಳ ವ್ಯಾಲ್ಯೂ 186 ರೂಪಾಯಿ ಆಗುತ್ತೆ. ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಏನಾದರೂ ರೀಚಾರ್ಜ್ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಏನಾದರೂ ಮಾಡ್ಕೋಬಹುದು. ಇಲ್ಲಿ ಎಲ್ಲ ಸೇವೆಗಳು ಕೂಡ ಸಿಗುತ್ತೆ ಸ್ನೇಹಿತರೆ. ಈ ಬಿಲ್ ಪೇಮೆಂಟ್ಸು ಎಲ್ಲವೂ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಲಾಗಿನ್ ಮಾಡ್ಕೋಬೋದು. ಇವುಗಳನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತೆಲ್ಲ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ.
ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.